ದರ್ಶನ್ ಪ್ರಕರಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಸರ್. ನೀವು ಯಾವುದೋ ಒಂದು ವಿಚಾರ ಹೇಳ್ತಾ ಇದ್ರಿ ನೀವು ಬ್ರೇಕ್ ಆಗೋ ಮೊದಲು. ಇಟ್ಸ್ ಆಲ್ ರೈಟ್ ಸರ್. ಈಗ 100 ಖಾಸಗಿ ಸಾಕ್ಷಿಗಳು, ಅದರಲ್ಲಿ ದರ್ಶನ್ನ ಆಪ್ತ ಸ್ನೇಹಿತರು ಇದ್ದಾರೆ, ಚಿಕ್ಕಣ್ಣ ಇರಬಹುದು, ಮತ್ತೊಬ್ರು ಇರಬಹುದು. ಸೊ ಅವರು ಪ್ರಭಾವಕ್ಕೊಳಗಾಗಿ ಏನಾದರೂ ಸುಳ್ಳು ಸಾಕ್ಷ್ಯ ನುಡುವಂಥ ಸಾಧ್ಯತೆಗಳಿದೆಯಾ ಅಥವಾ ಹೇಗೆ? ಅಲ್ಲ, ಈಗ ತಾವು ಹೇಗೆ ಪರಿಗಣಿಸ್ತೀರಿ? ಸುಳ್ಳು ಸಾಕ್ಷಿ ಅದು, ನಿಜ ಸಾಕ್ಷಿ ಅದು? ಕರೆಕ್ಟ್. ಅವ್ರು ಹೇಳುವಂಥ ಮಾತೇ ಸತ್ಯವಾದ ಮಾತು, ಯಾಕಂದ್ರೆ ಅವ್ರು ಪ್ರಮಾಣ ತಗೊಂತಾರೆ ನಾನು ಹೇಳೋದೆಲ್ಲ ಸತ್ಯ ಅಂತ. ಇವಾಗ ದಾಖಲಾತಿಲಿರೋ ಸುಳ್ಳ ಅಥವಾ ಅವ್ರು ಹೇಳ್ತಿರೋ ಸುಳ್ಳ? ಸೊ ನಾವು ಅದನ್ನ ಪರಿಗಣಿಸೋಕ್ಕೆ ಆಗಲ್ಲ ಸತ್ಯನ ಸುಳ್ಳ ಅಂತ ಹೇಳಿ. ಆ ವಾದದ ಮೇಲೆ ಅವ್ರು ಹೇಳುವಂಥ ಒಂದು ವಚನಗಳ ಮೇಲೆ ಮತ್ತು ಮಾತುಗಳ ಮೇಲೆ ರೆಕಾರ್ಡ್ ಆಗಿ ಏನು ನಿಮ್ಗೆ ಜಡ್ಜ್ಮೆಂಟ್ ಬರುತ್ತಲ್ಲ, ಅದನ್ನ ಮಾತ್ರ ನಾವು ಅಫಿಷಿಯಲಿ ಏನು ಅಂತ ಹೇಳುತ್ತೆ. 272 ಸಾಕ್ಷಿಗಳು ಇದು ಇಡೀ ಪ್ರಕರಣದ ಸಾಕ್ಷಿ ಅನ್ನೋದಕ್ಕಿಂತ ದರ್ಶನ್ ವಿಚಾರವಾಗಿರುವಂಥ ಸಾಕ್ಷಿಗಳು ಅಂತ ಹೇಳಿ. ಈಗ ಒಂದು ಕೇಸನ್ನ ಬರೆದು ಅಲ್ಲಿವರೆಗೂ ದಾಖಲಾತಿಗಳನ್ನ ಮಾಡಿ, ಇವಾಗ ನೀವು ಸರ್ವೇ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರುತ್ತೆ ಮೇಡಮ್ ಕಾಮನ್ ಮ್ಯಾನ್ಗೆ, ಪೊಲೀಸರು ಮುಂದೆ ಆತನ ಹೇಳ್ಬಿಟ್ಟೆ ಪೊಲೀಸ್ ಸೈನ್ ಹಾಕಿರ್ತಾನೆ, ಹಂಗಾರೆ ಅದೇ ಸತ್ಯ ಅಲ್ವಾ ಅಂತ. ಆದ್ರೆ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಪೊಲೀಸರ ಮುಂದೆ ಕೊಟ್ಟಿರುವಂತ ಹೇಳಿಕೆಗಳು ಯಾವ ಕೋರ್ಟ್ನಲ್ಲಿ ಅಡ್ಮಿಸಬಲ್ ಇಲ್ಲ. ಸೈನ್ ಹಾಕಿದ್ರು ಖಂಡಿತವಾಗ್ಲು ಅದನ್ನ ಜಡ್ಜ್ ಮುಂದೆ ಬಂದು ಎದುರಿಸಿ ಅಂತ ಹೇಳೋದು ಬೇಡ. ಇಲ್ಲ ನಾನು ಸಹಿ ಮಾಡಂದ್ರೆ ಮಾಡಿದ್ವಿ ಅಂತ ಹೇಳಿದ್ರೆ ಅದೇನು ಬರೆದುಕೊಂಡ್ರೆ ಗೊತ್ತಿಲ್ಲ. ಅಂದ್ರೆ ನ್ಯಾಯಾಧೀಶರ ಮುಂದೆ ಅವ್ರು ಏನು ಹೇಳಿಕೆಯನ್ನ ಕೊಡ್ತಾರೋ ಅದೇ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋದೆಲ್ಲವೂ ಸತ್ಯ ಅಂತ ನಾವು ಕನ್ಕ್ಲೂಡ್ ಮಾಡಕ್ಕಾಗಲ್ಲ. ಏನಾಯ್ತು ಎಲ್ಲ ಮರ್ತ್ಬಿಡಿ. ಸಾಕ್ಷಿ ಯಾರ ಪರವಾಗುತ್ತೆ ಏನಾಗುತ್ತೆ ಇಮೇಲ್ ಗೊತ್ತಾಗುತ್ತೆ. ಒಂದೊಂದು ಎವಿಡೆನ್ಸ್ ಮೇಲೂ ಕೂಡ ಇದು ಸತ್ಯನ ಇದು ಸುಳ್ಳ ಅದು ಹೇಳಿದ ತಕ್ಷಣ ಗೊತ್ತಾಗಕ್ಕಾಗಲ್ಲ ನಿಮಗೆ. ಆದ್ರೆ ಅನಲೈಸ್ ಮಾಡಿ ಅದ್ರ ಮೇಲೆ ಜಡ್ಜ್ಮೆಂಟ್ ಮಾಡಿ ಅದ್ರ ಮೇಲೆ ಏನು ಕಾಮೆಂಟ್ ಮಾಡಿ ಅವ್ರಿಗೆ ಏನು ಜಡ್ಜ್ಮೆಂಟ್ ಬರುತ್ತೋ ಅದು ನಿಮಗೆ ಅರ್ಥ ಆಗುತ್ತೆ, ಇದೇ ಸತ್ಯ ಅಂತ ನೀವು ಒಪ್ಕೊಳ್ಳೇಬೇಕಾಗುತ್ತೆ. 50% ನಾವೇನು ನೋಡಿಲ್ಲ. 50% ಯಾರು ವಾಲಂಟ್ರಿ ಆಗಿ ಬಂದು ಸಾಕ್ಷಿ ಹೇಳೋದಿಲ್ಲ ಮೇಡಮ್, ನಮ್ಮ ಒತ್ತಾಯಕ್ಕೇ ಬರೋದು. ಇವನ್ ಸಹಿ ಮಾಡ್ಲಿಕ್ಕೂ ಯಾವನೋ ನಾವು ಫೋರ್ಸ್ ಮಾಡಿ ಅವ್ನು ಸಹಿ ತಗೊಂಡಿರ್ತೇವೆ. ಬಾರಪ್ಪ ಒಂದೇ ಒಂದು ಚಿಕ್ಕ ಅನುಭವ. ನಾನು ಲಾ ಓದ್ಬೇಕಂದಾಗ ಸೆಕೆಂಡ್ ಇಯರ್ ನನ್ನ ಫ್ರೆಂಡ್ ಮೊಬೈಲ್ ಕಳೆದೋಗಿತ್ತು. ನಾನು ಯಾವುದೋ ಒಂದು ಸ್ಟೇಷನ್ ಹೋಗಿದ್ದೆ ಸುಬ್ರಹ್ಮಣ್ಯ ನಗರ ಸ್ಟೇಷನ್ಗೆ. ಅಲ್ಲಿ ನನಗೆ ಏನೋ ಸೈನ್ ಮಾಡಿಸ್ಕೊಂಡ್ಬಿಟ್ರು. ನಾನು ಲಾ ಓದಿದೆ ಅಂತ ನನ್ನ ಫ್ರೆಂಡ್ ಕರ್ಕೊಂಡು ನೋಡಿದ. ನನಗೆ 4th ಇಯರ್ ಇದ್ದಾಗ ನಮ್ಮ ಮನೆಗೆ ಪೊಲೀಸ್ ಹುಡುಕೊಂಬರ್ತಾರೆ. ಮನೆಯೆಲ್ಲ ಗಾಬರಿ ಆಗ್ತಾರೆ ಅಂತ, ದೇತ ಏನಪ್ಪ ಅಂತ ಸಮಸ್ಯೆ ಇರುತ್ತೆ. ನೀನು ಯಾವುದೋ ಕೇಸಿಗೆ ಸಾಕ್ಷಿ ಹಾಕಿದೆ ಬಂದು ಹೇಳು ಅಂತ. ಅದು ನೋಡಿದ್ರೆ ಯಾವುದೋ ಒಂದು ಚಿಕ್ಕ ಮಗು ಜುವಿಲೆನ್ಸ್ ಕೋರ್ಟ್ಗೆ ಕರ್ಕೊಂಡೋಗಿ ನನ್ನ ಬಿಟ್ಟರು. ನಮಗೇನೂ ಗೊತ್ತಿಲ್ಲ ಆ ಮಗು ಯಾರು ಏನು ಅಂದರೆ ಈ ರೀತಿನೂ ಆಗ್ಬಿಡುತ್ತೆ. ನನ್ನ ಹೇಳಿಕೆಯನ್ನು ತೊಗೊಂಡ್ಬಿಟ್ಟಿದ್ರು ಪೊಲೀಸರು. ಅಲ್ಲಿ ಬಂದಿತ್ತು, ಇದು ನನಗೆ ಗೊತ್ತೇ ಇಲ್ಲ. ಅದು ಖಾಲಿ ಪೇಪರ್ ಮೇಲೆ ಸೈನ್ ಹಾಕೊಂಡು ಮೊಬೈಲ್ ಸಿಗುತ್ತೆ ಅಂತ ಅದ್ರ ಮೇಲೆ ಬರ್ಕೊಂಡು ಅವ್ರು ಹೇಳಿದ್ರು ಇದು ನಾನು ಹಾಕಿಲ್ಲ ಅಂತ ಹೇಳಿದೆ. ಅಂದರೆ ಇದು ಸತ್ಯನಾ ಅದು ಸತ್ಯನಾ ಈ ರೀತಿನೂ ಕೂಡ ನ್ಯಾಚುರಲ್ ಆಗಿನೇ 50% ನ್ಯಾಚುರಲ್ ಆಗಿ ಹೋಸ್ಟೆಲ್ ಆಯ್ತವೆ. ಯಾಕಂದ್ರೆ ಅದು ನಾವು ಹಾಗೆ ಮಾಡಿರ್ತೇವೆ. ತನಿಖೆ ಮಾಡುವಾಗ ಯಾರು ಬಂದ ಪಂಚನ ಮಾಡಲಿಕ್ಕೆ ಬರಪ್ಪ ಪಂಚನಕ್ಕೆ ಇಬ್ಬರಿಗೆ ಪಂಚನ ಬರ್ರಿ ಆ ಜಾಗ ನೋಡಕ್ಕೆ ಹೋಗ್ತೀವಿ ಬರ್ರಿ ಅಂದ್ರೆ ಯಾರೂ ಬರೋದಿಲ್ಲ. ಅವರು ಬರೋರೇನೋ ನಮ್ಮಲ್ಲಿ ಸ್ಟಾಕ್ ಇರುವಂಥ ಪಂಚನೇ. ಎಲ್ಲ ಕೇಸುಗಳಲ್ಲಿ ಅವ್ರನ್ನ ತಗೋತೀವಿ ನಾವು. ಯಾಕೆ ಅವ್ರಿಗೆ ಪರವಾಗಿ ನಾವು ಇರ್ತೇವೆ, ಅವ್ರಿಗೆ ಪ್ರಾಕ್ಟೀಸ್ ಆಗಿರ್ತದೆ. ಸಾಕ್ಷಿ ಹೇಳಿ ಇದು ಖಾಯಂ ಗಿರಾಕಿ ಬಂದೇನಪ್ಪ ನೀನು ಅಂತಿರ್ತಾರೆ ಜಡ್ಜ್ಗಳು ಆ ಮುಖ ನೋಡಿ. ಅವ್ರಿಗೆ ಗೊತ್ತಿರ್ತದೆ ಯಾವ ಕೇಸ್ನಾಗ ಹೋಸ್ಟೆಲ್ ಆಗ್ಬೇಕು ಯಾವ ಕೇಸ್ನಾಗ ನಿಜ ಹೇಳ್ಬೇಕು ಅನ್ನೋದು ಅವ್ರಿಗೂ ಸರಿಯಾಗಿ ಎಕ್ಸ್ಪರ್ಟ್ ಆಗಿರ್ತಾರೆ. ಸೊ ಕೆಲವೊಂದು ಟೈಮ್ನಲ್ಲಿ ಎಲ್ಲ ಪ್ರಭಾವನೂ ಬೀರ್ತಾರೆ ಅಂಥವ್ರ ಮೇಲೆ, ಅದು ಹೋಸ್ಟೆಲ್ ಆಗುವಂಥ ಚಾನ್ಸಸ್ ಇರ್ತವೆ. ಸೊ ಈ ಕೇಸ್ನಲ್ಲಿ ಅಂಥ ಪರಿ ಏನು ಆಗಿಲ್ಲ. ಬಟ್ ನ್ಯಾಚುರಲ್ ಆಗಿ ತಗೊಂಡಿದ್ದಾರೆ. ಅದು ನೋಡಬೇಕು ಎಷ್ಟು ಮಂದಿ ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಡಿಪೆಂಡ್. ಈಗ ಅವರ ತಂದೆ ತಾಯಿಗೆ ಸಮನ್ಸ್ ಕೊಡೋದಕ್ಕೆ ಏನಕ್ಕೆ ಅಬ್ಜೆಕ್ಷನ್ ಇದು ಮಾಡಿದ್ದು ಅವರ ಸುನಿಲ್ ಅವರು, ದರ್ಶನ್ ಪರ ವಕೀಲರು? ಅಂದರೆ ಅವ್ರ ತಂದೆ ತಾಯಿಗಳಿಗೆ ಯಾವುದೇ ಪ್ರಕರಣ ಕಂಪ್ಲೇಂಟ್ ಕೊಟ್ಟೂ ಇಲ್ಲ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ. ನನ್ನ ಅಭಿಪ್ರಾಯ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ. ದೇ ಆರ್ ನಥಿಂಗ್ ಫಾರ್ ಇನ್ ದಿಸ್. ಅವ್ರು ಯಾರು ಅವ್ರ ತಂದೆ ತಾಯಿ ಅಂತ ಹೇಳ್ಕೊಳಕ್ ಬರ್ಬೇಕಾ? ಆದ್ರೆ ರೇಣುಕಾ ಸ್ವಾಮಿ ತಂದೆ ನಾನೇ ಅಂತ ಹೇಳಕ್ ಬರ್ಬೇಕಾಗತ್ತೆ. ಮನೆ ಬಿಟ್ಟಿರೋದು ಅವ್ರು ನೋಡಿರಲ್ಲ. ಸೊ ನೋಡಿಲ್ಲ, ಎಳ್ಕೊಂಡು ಹೋಗೋವಾಗ ನೋಡಿಲ್ಲ, ಕರ್ಕೊಂಡು ಹೋಗೋವಾಗ ನೋಡಿಲ್ಲ. ಎಮೋಷನಲ್ ಥಿಂಗ್ಸ್ ಆಫ್ ದಿ ಕೋರ್ಟ್ ಇರ್ಬೋದು. ಹಾಗಾಗಿ ಅವ್ರ ಪ್ರಕರಣದಲ್ಲಿ ಅವ್ರು ಏನೂ ನೋಡಿಲ್ಲ, ಅವ್ರು ಯಾಕೆ ಸಾಕ್ಷಿಯಾಗಿ ಕರೆಸ್ತೀರಿ ನೀವು ಅಂತ. ಅಥವಾ ಬಾಡಿ ಕೊಟ್ಟಾಗ ದಫನ್ ಮಾಡಿದಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ನೋಡಿದಾರೆ, ಸೈನ್ ಹಾಕಿದ್ದಾರೆ, ಏನೂ ಇಲ್ಲ. ಮಗ ಅಂತ ಗುರುತಿಸಿದ್ದಕ್ಕೆ ಮಾತ್ರ ಅದನ್ನ ಅಡ್ಮಿಟ್ಸ್ ಮಾಡಕ್ ಮಾತ್ರ ಬರಬೇಕು. ಅಂದ್ರೆ ನನ್ನ ಮಗ ಅವನೇ, ರೇಣುಕಾ ಸ್ವಾಮಿ ನನ್ನ ಮಗನೇ, ಅವನೇ ಅವ್ರ ತಂದೆ ತಾಯಿ ಅಂತ ಹೇಳಕ್ ಬರಬೇಕು. ಅದ್ರ ಅನಿವಾರ್ಯತೆ ಕೋರ್ಟ್ ಬೇಕಾಗಿಲ್ಲ. ಇಟ್ ಈಸ್ ನಾನೇ ಅಡ್ಮಿಸಿಬಲ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ರೀತಿ ಇರ್ಬೋದು. ಬಿಕಾಸ್ ವಿ ಡೋಂಟ್, ಅದು ಬಿಟ್ಟು ಬೇರೆ ಏನೂ ಇರಲ್ಲ. ಬಟ್ ಆದರೂ ಕೂಡ ನಾನು ಅದನ್ನ ಅಡಗೋಡೆ ಮೇಲೆ ದೀಪ ಇಟ್ಟಾಗಿ ಹೇಳ್ತೀನಿ ಅಂದ್ರೆ ಬಿಕಾಸ್ ನನಗೆ ಆ ಪ್ರಕರಣ ಗೊತ್ತಿಲ್ಲ, ನಾವು ಅದು ಓದಿಲ್ಲ. ಬಟ್ ಇದೇ ಇರುತ್ತೆ ಅನ್ನೋದು ನನಗೆ ಕನ್ಫರ್ಮ್ ಆಗಿದೆ. ಇದರಲ್ಲಿ FSL ದಲ್ಲಿ ಬಹಳಷ್ಟು ದರ್ಶನ್ ಫ್ಯಾನ್ ಅಂತ ಹೇಳಕ್ ಬರ್ಬೇಕಾಗತ್ತೆ. ನೋಡಿರ್ತಾರಲ್ಲ ಮಗ ದರ್ಶನ್. FSL ದಲ್ಲಿ ಬಹಳ ನ್ಯೂನತೆಗಳು ಇರ್ತವೆ, ಪೋಸ್ಟ್ ಮಾರ್ಟಮ್ದಲ್ಲಿ ನ್ಯೂನತೆಗಳು ಇರ್ತವೆ. ಅವಾಗೆಲ್ಲ ಎಕ್ಸ್ಪರ್ಟ್ ಇರುವಂಥ ಏನು ಅಡ್ವೊಕೇಟ್ ಇರ್ತಾರೆ, ಡಿಫೆನ್ಸ್ ಲಾಯರು, ಅವನ್ನೆಲ್ಲ ಪ್ರತಿಯೊಂದು ನೋಡಿ ಅದರಲ್ಲಿನೇ ಎಷ್ಟೋ ಕೇಸುಗಳು ವ್ಯಾಕ್ಯೂಟ್ ಆಗ್ತವೆ.
ಇವನು ನಾವು ಯಾವುದು ಇದರಿಂದ ಆಯುಧದಿಂದ ಹೊಡೆದಿರ್ತೇವೆ, ಯಾವುದು ಹೊಡೆತದಿಂದ ಇದು ಮೃತ ಆಗಿರ್ತಾನೆ, ಸತ್ತಿರ್ತಾನೆ, ಯಾವ ಕಾರಣಕ್ಕೆ ಇದು ನಾವು ಸೀಜ್ ಮಾಡಿರ್ತೇವೆ ವೆಪನ್ನು, ಅದೇ ಹೊಡೆತದಿಂದ ಸತ್ತಿದಾನ ಅಂತ ಅನ್ನೋದು ನಾವು ಅದನ್ನು ಪ್ರೂವ್ ಮಾಡಬೇಕಾಗ್ತದೆ. ಬಟ್ ಅಲ್ಲಿ ಏನೇ ಇರ್ತದೆ, ಇಂಜುರಿ ಡೆಪ್ತು, ಇಂಜುರಿ ಇದ್ರ ಮೇಲೆ ಅದ್ರ ಮೇಲೂ ಕೆಲವೊಂದು ಕೇಸುಗಳು ಎಷ್ಟೋ ಬಿಟ್ಟು ಹೋಗ್ತವೆ. ಒಂದು ರಿವಾಲ್ವರ್ದಲ್ಲಿ ನಾವು ಹೊಡೆದಿದ್ದೇವೆ, ಅದನ್ನ ಬುಲೆಟ್ನಲ್ಲಿ ಅದು ರಿವಾಲ್ವರ್ ಅದು ಅಲ್ಲ ಅಂತ ಬಂದ್ಬಿಡ್ತದೆ ಶೂಟೌಟ್ ಕೇಸ್ನಲ್ಲಿ. ಆ್ಯಕ್ಚುಲಿ ಅದೇ ರಿವಾಲ್ವರ್ ಯೂಸ್ ಮಾಡಿದ್ವಿ. ನಾನೇ ಸ್ವತಃ ಹೊಲದಲ್ಲಿ ಹೋಗಿ ಅದನ್ನು ಗುಂಡು ಹಾರಿಸಿ ಅದನ್ನು ಸೀಜ್ ಮಾಡಿದ್ವಿ. ಅದನ್ನು ಯಾಕಂದ್ರೆ ನಾಳೆ ಅಲ್ಲ ಅಂತ ಬರಬಾರ್ದು ಅಂತ ತಿಳ್ಕೊಂಡು ಹೀಗೆಲ್ಲ ಮಾಡಿದ್ರು ಸಹ ಕೆಲವೊಮ್ಮೆ ರಿಪೋರ್ಟ್ ಬಂದುಬಿಡ್ತವೆ. ಅದು ಯಾವ ಕಾರಣಕ್ಕೆ ರಿಪೋರ್ಟ್ ಬರ್ತಾವೋ ನಮಗೂ ಗೊತ್ತಾಗೋದಿಲ್ಲ. ಈಗ ಏನು ಟೆಕ್ನಿಕಲ್ ಏನು ಎವಿಡೆನ್ಸ್ ಇದ್ದಾವೆ ಇದರಲ್ಲಿನೂ ಬಿಡುಗಡೆ ಆಗುವಂಥ ಚಾನ್ಸು ಜಾಸ್ತಿ ಇರ್ತವೆ. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಲಿ, ಈ FSL ರಿಪೋರ್ಟ್ ಆಗಲಿ, ಅದರಲ್ಲಿ ಏನು ಡಿಟೆಕ್ಟ್ ಆಗೋದಾಗಲಿ, ಈಗ ಎಲೆಕ್ಟ್ರಿಸಿಟಿ ಇದರಲ್ಲಿ ಕರೆಂಟ್ ವೈರ್ದಲ್ಲಿ ಬರ್ತದೆ, ಹಾಗೂ ಕೆಲವೊಂದು ವೈರಲ್ಲಿ ಕನೆಕ್ಷನ್ನೇ ಇರೋದಿಲ್ಲ, ಅಂಥ ವೈರು ಸೀಜ್ ಮಾಡಿರ್ತೀವಿ. ಅದರಲ್ಲಿ ಅದು ಟೆಸ್ಟ್ ಮಾಡಿ ನೋಡ್ಬೇಕಾದ್ರೆ ನೀವು ಈ ಬ್ಯಾಂಕ್ ಬಂದೇನೋ ಒಂದಷ್ಟು ಜನ ಸಾಕ್ಷಿ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ 82 ಲಕ್ಷ ದುಡ್ಡೇನೋ ಸಿಕ್ತು. ಅದು ಇವಾಗ IT ಪ್ರಕರಣ ಇರೋದೇ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಮೇಲೆ. ಯಾರು ಐ ವಿಟ್ನೆಸ್ ಇವ್ರನ್ನೇ ಇವ್ರು ಇಲ್ಲಿ ಹೊಡೆದಿರೋ ಅನ್ನೋಂಥದ್ದು ಯಾವುದೂ ಇಲ್ಲ. ಹಳೆ ದ್ವೇಷ ಇಬ್ರು ಯಾರೋ ಐ ವಿಟ್ನೆಸ್ ಅವರೇ 17 ಮಂದಿ ಆರೋಪಿಗಳ ಜೊತೆಗೆ ಇಬ್ರು ಆರೋಪಿಗಳನ್ನ ಐ ವಿಟ್ನೆಸ್ ಮಾಡಿದ್ದಾರೆ. ಅವ್ರು ಹೆಂಗೆ ಅವ್ರ ಪರವಾಗಿ ಹೇಳ್ತಾರೆ, ನಾವು ಪೊಲೀಸರಿಗೆ ನಾವು ಹೆದರ್ಕೊಂಡು ಮಗನ ಹೇಳಂದ್ರೆ ಹೇಳ್ತೀವಿ ಅಂತ ಒಪ್ಕೊಂಡಿರ್ತಾರೆ. ನಾಳೆ ಕೋರ್ಟ್ನಲ್ಲಿ ಅವರೇ ಹಾಕೋತಾರೆ. ಅವ್ರು ಎಲ್ಲ ಅಪ್ರೂವರ್ ಅಂತ ಅವ್ರನ್ನ ಅಪ್ರೂವರ್ ಅಂತ ಮಾಡೇ ಹಾಕಿರ್ತೀವಿ ನಾವು. ಬಟ್ ಅವ್ರು ಹೇಳೋದಿಲ್ಲ, ಅದನ್ನ ಯಾರು ಹೇಳೋದಿಲ್ಲ. ಆಮೇಲೆ ಈ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂದ್ರೆ ಏನು? ಈ ದೇಹ ಇಲ್ಲಿ ಬಿದ್ದಿದೆ, ಈ ದೇಹ ಇಲ್ಲಿಗೆ ಬಂದಿದೆ, ಇದು ಇವ್ರು ಹಿಂಗೆ ಬಂದ, ಇದಕ್ಕೆ ಈ ಥರ ಸತ್ತಿದ್ದಾರೆ ಅಂತ ಫೋರೆನ್ಸಿಕ್ ರಿಪೋರ್ಟ್ ಬರುತ್ತೆ, ಇಲ್ಲೇ ಹೊಡೆದು ಈ ಥರ ಏಟ್ ಆಗಿದೆ ಅಂತ, ಅದಕ್ಕೆ ಇದೇ ಆಯುಧ ಯೂಸ್ ಮಾಡಿರೋದು. ಇವೆಲ್ಲವೂ ಕೂಡ ಸರ್ಕಮ್ಸ್ಟೆನ್ಸ್, ಎಲ್ಲವೂ ಕೂಡ ಕರೆಕ್ಟ್ ಆಗಬೇಕು. ಈ ಕೇಸಲ್ಲಿ ಎಲ್ಲ ಸರ್ಕಮ್ಸ್ಟೆನ್ಸು ಲಿಂಕ್ ಆಗಬೇಕು. ಆಗ ಮಾತ್ರ ಇದು ರಿಪೋರ್ಟ್ ಸಾಕ್ಷಿ ಹೇಳೋನು ಇದಾಗುತ್ತೆ. ಆಯೋಧ ಎವಿಡೆನ್ಸ್ ಎಲ್ಲರೂ ಒಂದಕ್ಕೊಂದು ಕನೆಕ್ಟಿವಿಟಿ. ಇಂಡಿವಿಜುವಲ್ ಪಾತ್ರಗಳು ಇಲ್ಲಿ ಚರ್ಚೆ ಹಾಗೆ ಆಗಿರ್ತದೆ. 17 ಜನದ ಪವಿತ್ರ ಗೌಡ ಪಾತ್ರ ಏನು, ಇವ್ರ ಪಾತ್ರ ಏನು, ಇವ್ರ ಪಾತ್ರ ಏನು, ಎಲ್ಲವೂ ಪ್ರತಿಯೊಂದೂ ಯಾವ ಒಂದೊಂದು ಅಪರಾಧವನ್ನ ಒಂದೊಂದು ಮೇಲೆ ಫಿಕ್ಸ್ ಮಾಡಿರ್ತೇವೆ. ಒಬ್ಬ ಕರೆಂಟ್ ಕೊಟ್ಟವಿರ್ತಾನೆ, ಇವಾಗ ಕರೆಂಟ್ ಕೊಟ್ಟವನು ಇಬ್ರು ಇದ್ದಾರೆ. ಒಬ್ಬ ಬೂಕ್ಲಿ ತುಳಿದವನು ಇರ್ತಾನೆ, ಇನ್ನೊಬ್ಬ ಮತ್ತೊಬ್ಬನು ಬಡಿಗಿಲಿ ಹೊಡೆದವನು ಇರ್ತಾನೆ, ಮತ್ತೊಬ್ಬನು ಬೇರೆದಿಂದ ಕೈಲಿಂದ ಹೊಡೆದವನು ಇರ್ತಾನೆ, ಇನ್ನೊಬ್ಬ ಬೈದವನು ಇರ್ತಾನೆ, ಇನ್ನೊಬ್ಬ ಪ್ರಚೋದನೆ ಕೊಡೋನು ಇರ್ತಾನೆ. ಸೊ ಇದನ್ನ ಒಬ್ಬೊಬ್ಬರಿಗೆ ಫಿಕ್ಸ್ ಮಾಡ್ತೀವಿ ನಾವು. ದೇಹ ಸಿಕ್ಕಿರೋ ಜಾಗದಲ್ಲೇ ಮೇಡಮ್ ಎಷ್ಟೋ ಕೇಸ್ಗಳು ಹೊಡೆದೋಗ್ತವೆ. ದೇಹ ಅಲ್ಲಿ ಸಿಕ್ಕೇ ಇಲ್ಲ ಅಂತಾನೆ ಪ್ರೂವ್ ಮಾಡ್ತಾರೆ. ಅಂದ್ರೆ ಆ ಥರ ನೀವು ಈ ದರ್ಶನ ಪ್ರಕರಣದಲ್ಲಿ ನೋಡಿದಾಗ ಸೆಕ್ಯೂರಿಟಿ ಗಾರ್ಡ್ ಫಸ್ಟ್ ನೋಡಿದಂಥವ್ರು ಅವರು ಸಾಕ್ಷಿಗಳಾಗಲೇಬೇಕು ಅಂದ್ರೆ ಅವ್ರು ಫಸ್ಟ್ ನೋಡ್ತಾರೆ. ಆ ಟಿವಿಲಿ ಬಂದಿದೆ, ಎಲ್ಲರೂ ಅಲ್ಲೇ ಇದ್ರು, ಅದೆಲ್ಲ ಸಾಕ್ಷಿಗಳನ್ನ ಪರಿಗಣಿಸಕ್ಕಾಗಲ್ಲ ಕೋರ್ಟ್ನಲ್ಲಿ. ಸೊ ಇವೆಲ್ಲವೂ ಕೂಡ ಅವ್ರು ಹೋಗಿ ಕೋರ್ಟ್ ಮುಂದೆ ಹೇಳ್ಬೇಕು, ಹೌದು ನಾನು ದೇಹನ ಅಲ್ಲೇ ನೋಡಿದೆ, ಆಮೇಲೆ ನಾನು ಈ ಥರ ಇದು ಮಾಡಿದೆ. ಸೊ ಎಲ್ಲನೂ ಸ್ಟೋರಿ ನೆರೆಕ್ಟ್ ಆಗಿ ಬರಬೇಕು. ಅವೆಲ್ಲವೂ ಕೂಡ ಅಫರ್ಮೇಟಿವ್ ಬಂದಾಗ ಮಾತ್ರ ಸಾಕ್ಷಿಗಳನ್ನು ಪರಿಗಣಿಸ್ತಾರೆ. ಅವ್ರು ಹೇಳಬಹುದು, ಇಲ್ಲ ನಾನು ನೋಡೇ ಇಲ್ಲ, ನಾನು ಪೊಲೀಸರು ಬಂದು ಹೇಳೋದು ನೋಡಿದೆ ಅಂತ ಹೇಳು ಅಂತ ಹೇಳಿ ನಾನು ಹೇಳಿದ್ದೀನಿ. ಯಾರು ನನ್ನ ಲೆಕ್ಕದಲ್ಲಿ ಈ ನಿಜ ಸಂಗತಿಯನ್ನು ಯಾರೂ ಹೇಳೋದಿಲ್ಲ ಕೋರ್ಟ್ನಲ್ಲಿ. ಯಾಕಂದರೆ ಬೇಕಾದಷ್ಟು ಅವರು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿರ್ತಾರೆ. ಖಂಡಿತವಾಗಿಯೂ ಎಲ್ಲ ಎಷ್ಟು ಪ್ರಯತ್ನ ಬೇಕೋ ಅಷ್ಟು ಮಾಡಿರ್ತಾರೆ ಡೈರೆಕ್ಟಾಗಿ ಮಾಡೋದಿಲ್ಲ. ಯಾಕಂದ್ರೆ ಡೈರೆಕ್ಟಾಗಿ ಮಾಡಿದ್ರೆ ಮತ್ತೆ ತೊಂದರೆ ಆಗ್ತದೆ ಅವ್ರಿಗೆ. ಸೊ ಹೀಗಾಗಿ ಇಂಡೈರೆಕ್ಟಲ್ಲಿ ಏನು ಮಾಡಬೇಕು ಎಲ್ಲ ಮಾಡಿರ್ತಾರೆ. ಮತ್ತು ಅವರು ವಕೀಲರು ಎಕ್ಸ್ಪರ್ಟ್ ಇದ್ದಾರೆ, ನಾವು ನೋಡ್ದಂಗೆ ಎಲ್ಲ ಏನು ಅಕ್ಯೂಟ್ ಆಗಲಿಕ್ಕೆ ಏನೇನು ಇದು ಹುಡುಕಬೇಕು ಎಲ್ಲ ಹುಡುಕಿಟ್ಟಿರ್ತಾರೆ. ಸೊ ಹೀಗಾಗಿ ಭಾರಿ ಕಷ್ಟ ಇದೆ. ನಾವು ಅದೆಲ್ಲ ಹೇಳ್ಕೊಂಡ್ರೆ ಇದು ಕೇಸ್ ಬಿಡುಗಡೆ ಆಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೆಲವೊಂದು ಸ್ಟ್ರಕ್ಚರ್ಗಳು ಪಾಸ್ ಮಾಡಿದ್ದಾರೆ ಬೇಲ್ ಮೇಲೆ ಬಿಟ್ಟಾಗ, ಹೈಕೋರ್ಟ್ ಜಡ್ಜ್ಗಳ ಮೇಲೆ. ಅದಕ್ಕೆ ಹೆದರ್ಕೊಂಡು ಕೆಲವೊಮ್ಮೆ ಸೆಷನ್ ಕೋರ್ಟ್ನಲ್ಲಿ ಜಡ್ಜ್ಗಳು ಸುಪ್ರೀಂ ಕೋರ್ಟನ್ನ ಈ ಥರ ಹೈಕೋರ್ಟ್ನವ್ರಿಗೆ ಬೈದಿದ್ದಾರೆ, ನಾವ್ಯಾವ ಲೆಕ್ಕಪ್ಪ ಅಂತ ತಿಳ್ಕೊಂಡು ಹೆದರ್ಕೊಂಡು ಜಜ್ಮೆಂಟ್ ಕೊಟ್ಟರು ಕೊಡ್ಬೋದು, ಕನ್ವಿಕ್ಷನ್ ಆಗಿ ಹಾಳಾಗೋಲಿ ಅಂತ ಬಿಟ್ಟು ಮಾಡ್ಬೋದು. ಹಾಗೂ ಚಾನ್ಸಸ್ ಇದ್ದಾವೆ, ಅಥವಾ ಹೋಸ್ಟೆಲ್ ಆಗುವಂತೂ ಚಾನ್ಸಸ್ ಇದ್ದಾವೆ. ಏನನ್ನೋದು ಇದೇ ಆಗ್ತದೆ ಅನ್ನೋದು ನಿಶ್ಚಿತವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆಲ್ರೈಟ್ ಸರ್, ಲೋಹಿತ್ ಅವರು ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್. ವಿಟ್ನೆಸ್ ಅಲ್ಲ. ಸೊ ಅದೇ ಎಲ್ಲಾ ಪ್ರಕರಣಗಳು ಕೂಡ ವಿಟ್ನೆಸ್ ಅನ್ನೋದು ಬಹಳ ಪ್ರಮುಖವಾದ ಒಂದು ನಡೆ. ಈ ದರ್ಶನ್ ಕೇಸ್ನಲ್ಲಿ ಎವಿಡೆನ್ಸ್ ಮುಗಿಯೋಕ್ಕೆ ನೀವು ಇನ್ನೂ 1 ವರ್ಷ ಬೇಕಾಗತ್ತೆ. ಅಷ್ಟು ಸುಲಭವಾಗಿ ಮುಗಿಯಲ್ಲ. ಯಾಕಂದ್ರೆ 100 ಜನ ಬಂದಾಗ ನಿಮಗೆ ಸಮಯ ಇರೋದೇ 10 ಜನ ತಗೊಳಕ್ಕೆ. ಈಗ ಚಂದನ್ ಅವ್ರನ್ನ ತಗೊಳ್ಳೋಣ, ಅವರು CW ಆಗಿರ್ತಾರೆ. ಅವರ ಹೇಳಿಕೆ ಕಂಪ್ಲೇಂಟ್ ದಸ್ತಗಿರಿ ಮಾಡಿದ ಅವ್ರದೇ ಒಂದು 3 ದಿನ ಬೇಕಾಗುತ್ತೆ ಅವ್ರ ಸ್ಟೇಟ್ಮೆಂಟ್. ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು. ಅದಾದ್ಮೇಲೆ ಸುನಿಲ್ ಅಂದ್ರೆ ದರ್ಶನ್ ಪರ ಅಡ್ವೊಕೇಟ್
ಅವ್ರು ಹೋಗಿ ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರೆ 3 ದಿನ ಆಗುತ್ತೆ, ಒಂದೊಂದು ವಾರ ಒಬ್ಬೊಬ್ರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರೆ ಆಗುತ್ತೆ. ಸೊ ಹಾಗಾಗಿ ಇನ್ನ 1 ವರ್ಷ 2 ವರ್ಷ ಇದು ಸಾಕ್ಷಿ ಆಧಾರಗಳಲ್ಲೇ ನಡ್ಕೊಂಡು ಹೋಗುತ್ತೆ ಅನ್ನೋದು ನನ್ನ ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್ ಇಬ್ರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಧನ್ಯವಾದ. ಒಟ್ಟಾರೆಯಾಗಿ ಪೊಲೀಸ್ ಇಲಾಖೆಯನ್ನು ಸುಧಾರಿಸಬೇಕು ಅಂತಂದ್ರೆ ಮೊದಲು ಸರ್ಕಾರ ಸುಧಾರಿಸಬೇಕು. ಜೊತೆಗೆ ದರ್ಶನ್ ಪ್ರಕರಣದಲ್ಲಿ ಸಾಕ್ಷಿಗಳು ವಕೀಲರು ಹೇಳ್ದಂಗೆ ಸಾಕ್ಷಿಗಳು ವಿಚಾರಣೆ ಆಗೋದು ಸುಮಾರು 1.5-2 ವರ್ಷ ತಗೊಳ್ಬಹುದು ಅಂತ ಹೇಳ್ತಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ದರ್ಶನ್ ಪ್ರಕರಣದಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.